ಸಮಾಜ ಅಭಿವೃದ್ಧಿಯಾಗಬೇಕಾದ್ರೆ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು. ಕುಂಬಾರ ಸಮಾಜದ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿ ಎಲ್ಲರೂ ಅಭಿವೃದ್ಧಿ ಹೊಂದಬೇಕು. ಸಮಾಜದಲ್ಲಿ ನಾವುಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಲಗೊಳ್ಳಬೇಕಿದೆ ಎಂದು ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಅಭಿಮತ ವ್ಯಕ್ತಪಡಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಜಿಲ್ಲಾ ಕುಂಬಾರರ ಸಂಘ, ತಾಲೂಕು ಕುಂಬಾರ ಸಂಘ ಹಮ್ಮಿಕೊಂಡಿದ್ದ ಸರ್ವ ಸದಸ್ಯರ ಸಭೆ ಮತ್ತು ಪ್ರತಿಭಾ ಪುರಸ್ಕಾರ, ನಿವೃತ್ತ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಪ್ರೋತ್ಸಾಹ ನೀಡುವುದು ಸಮಾಜದ ಹಿರಿಯರಾದ ನಮ್ಮೆಲ್ಲರ ಕರ್ತವ್ಯ. ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಅವರ ಶೈಕ್ಷಣಿಕ ಕನಸುಗಳಿಗೆ ನಾವು ದಾರಿದೀಪವಾಗೋಣ. ಸಮಾಜದಲ್ಲಿ ಪ್ರಬಲವಾಗಿ ಗುರುತಿಸಿಕೊಳ್ಳಬೇಕಾದರೆ ಸಮಾಜಮುಖಿ ಕಾರ್ಯಗಳೊಂದಿಗೆ ಸಮುದಾಯಗಳನ್ನ ಕಟ್ಟುವ ಕೆಲಸ ಮಾಡಬೇಕಾಗಿದೆ. ಸಮುದಾಯದ ಅಭಿವೃದ್ಧಿಗೆ ಸರ್ವರು ಕೈಜೋಡಿಸೋಣ. ಮುಂದಿನ ದಿನಗಳಲ್ಲಿ ಭವನ ನಿರ್ಮಾಣಕ್ಕಾಗಿ ನಿವೇಶನ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದರು. ಸಮೂಹ ಸಂಪನ್ಮೂಲ ಶಿಕ್ಷಕ, ತ್ರಿಪದಿ ಕವಿ, ಸರ್ವಜ್ಞ ಪ್ರಶಸ್ತಿ ಪುರಸ್ಕೃತ ಚಿಕ್ಕವೀರಯ್ಯ ಟಿ ಮಾತನಾಡಿ, ಮಕ್ಕಳು ಮೊಬೈಲ್ ಸಾಧನ ಬಳಕೆಯಿಂದ ದೂರವಿರಬೇಕು. ಹೆಚ್ಚು ಬಳಕೆಯಿಂದ ಈಗಾಗಲೇ ರಾಜ್ಯದಲ್ಲಿ 7 ಲಕ್ಷಕ್ಕೂ ಅಧಿಕ ಮಕ್ಕಳು ರಕ್ತದೊತ್ತಡದಿಂದ ಬಳಲುತ್ತಿದ್ದಾರೆ ಎಂದು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 18 ವರ್ಷದೊಳಗಿನ ಮಕ್ಕಳ ಆರೋಗ್ಯ ತಪಾಸಣೆ ವೇಳೆ ದೃಢಪಟ್ಟಿದೆ. ಮಕ್ಕಳು ಮೊಬೈಲ್ ಬಳಸುವಲ್ಲಿ ಹೆಚ್ಚು ಆಕರ್ಷಿತಗೊಂಡು ಬಳಕೆ ಹೆಚ್ಚಾಗ್ತಾ ಇದೆ. ಪೋಷಕರು ಮಕ್ಕಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಜೊತೆಗೆ ಸರಿಯಾದ ರೀತಿ ನಿಗಾ ವಹಿಸಬೇಕು. ಇಲ್ಲವಾದರೆ ಮಕ್ಕಳು ದಾರಿ ತಪ್ಪಿ ನಮ್ಮ ಕೈತಪ್ಪಿ ಹೋಗುವ ಸಾಧ್ಯತೆ ಹೆಚ್ಚಿದೆ. ನಾವೆಲ್ಲರೂ ಶಿಕ್ಷಣ ಹೋರಾಟ ಸಂಘಟನೆಯಿಂದ ಮಾತ್ರ ಸಮಾಜ, ಸಮುದಾಯ ಸದೃಢರಾಗಲು ಸಾಧ್ಯ ಎಂದರು. ಕರ್ನಾಟಕ ರಾಜ್ಯ ಕುಂಬಾರ ಸರ್ಕಾರಿ ನೌಕರರ ಕಲ್ಯಾಣ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವಾಣಿಜ್ಯ ತೆರಿಗೆ ನಿವೃತ್ತ ಡಿಸಿ ನಾಗರಾಜು ಮಾತನಾಡಿ, 2025 ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಜಾತಿ ಗಣತಿ ಮರು ಸಮೀಕ್ಷೆ ನಡೆಸಲು ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದು, ಸಮೀಕ್ಷೆ ವೇಳೆ ಕುಂಬಾರ ಸಮಾಜದ ಪ್ರತಿಯೊಬ್ಬರೂ ಸಹ ಜಾತಿವಾರು, ಶೈಕ್ಷಣಿಕ, ಕುಲಕಸಬು ಹೀಗೆ ಪ್ರತಿಯೊಬ್ಬದನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಿ ಜಾತಿ ಕಾಲಿನಲ್ಲಿ ಕುಂಬಾರ ಹಾಗೂ ಉಪಜಾತಿಯನ್ನು ನಮೂದಿಸಿ ನಮ್ಮ ಸಮುದಾಯದ ಮೀಸಲಾತಿ ಹಾಗೂ ಅಭಿವೃದ್ಧಿಗಾಗಿ ನಾವೆಲ್ಲ ಕೈ ಜೋಡಿಸೋಣ ಎಂದರು. ಇದೇ ಸಂದರ್ಭದಲ್ಲಿ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಕುಂಬಾರ ಸಮುದಾಯದ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ತಾಲೂಕು ಕುಂಬಾರರ ಸಂಘದ ಅಧ್ಯಕ್ಷ ಟಿ ನಾರಾಯಣಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ನಿಕಟ ಪೂರ್ವ ಅಧ್ಯಕ್ಷ ದೇವರಾಜು, ಸಮೂಹ ಸಂಪನ್ಮೂಲ ವ್ಯಕ್ತಿ ಅಕ್ಷರ ಚಿಕ್ಕವೀರಯ್ಯ, ಸ್ಮರಣಿಕೆ ಹಾಗೂ ಪ್ರಶಸ್ತಿ ದಾನಿ ಶಿಕ್ಷಕ ಅರುಣ್ ಕುಮಾರ್, ತಾಲೂಕು ಕುಂಬಾರರ ಸಂಘದ ಗೌರವಾಧ್ಯಕ್ಷ ತುಳಸಿ ರಾಮಣ್ಣ, ಉಪಾಧ್ಯಕ್ಷರಾದ ಎನ್ ಶಿವಯ್ಯ, ಎಸ್ ಪಾಲಣ್ಣ, ಎಸ್ ಗಂಗಾಧರಪ್ಪ, ಪ್ರಧಾನ ಕಾರ್ಯದರ್ಶಿ ಶಿಕ್ಷಕ ಸಣ್ಣ ಭೀಮಪ್ಪ, ಸಂಘಟನಾ ಕಾರ್ಯದರ್ಶಿ ಆರ್ ಎಸ್ ರಮೇಶ್, ಎಂ ಅಂಜಿನಪ್ಪ, ಖಜಾಂಚಿ ಎಲ್ ನವೀನ್ ಕುಮಾರ್, ಸಿಎನ್ ರಾಜೀವ್ ಕುಮಾರ್ ಸೇರಿದಂತೆ ಸದಸ್ಯರು, ಕುಂಬಾರ ಸಮಾಜದ ಹಲವಾರು ಮುಖಂಡರು, ವಿದ್ಯಾರ್ಥಿಗಳು ಈ ವೇಳೆ ಉಪಸ್ಥಿತರಿದ್ದರು. ಸೂಕ್ಷ್ಮವಾಗಿ ಗಂಭೀರವಾಗಿ ಕಾರಣ ಇಷ್ಟೇ. ಕಾಂತರಾಜ್ ವರದಿ ಅಥವಾ ಜಯಪ್ರಕಾಶ್ ವರದಿ ಎಷ್ಟು ಜನ ನಾವು ಗಮನಕ್ಕೆ ಬಂದಿದ್ದೇವೆ. ಹಳ್ಳಿದಲ್ಲಿರ್ತಕ್ಕಂಥ ನಾನು ಹಳ್ಳಿದಲ್ಲಿದ್ದು ಅದನ್ನೇ ಮಾಡೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲರಿಗೂ ಅಷ್ಟೇ. ಆದರೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಒಂದು ವರದಿಯನ್ನ ಹಿಂದೆ ಬಿಡುಗಡೆ ಮಾಡಿದ್ರು. ಬಿಡುಗಡೆಗಿಂತ ಮುಂಚೆನೆ ನಾವು 2 ಸಲ ನಾನು ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಬೆಳೆಸಿದ ಸಂದರ್ಭದಲ್ಲಿ ಜಯಪ್ರಕಾಶ್ ಅವರನ್ನ ವೈಯಕ್ತಿಕವಾಗಿ 2 ಸಲ ಭೇಟಿ ಮಾಡಿದ್ದೀನಿ. ನಮ್ಮ ಮೂಲಭೂತಗಳನ್ನ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ನಾನು ಪ್ರೆಸೆಂಟ್ ಮಾಡಿದ್ದೇನೆ. ಆದರೂ ಸಹ ಆ ಕಾಂತರಾಜ್ ವರದಿ ಅಂತ ಏನು ಡೆಸಿಗ್ನೇಷನ್ ಇಟ್ಟು ಬಿಡುಗಡೆ ಮಾಡಿದ್ರು, ಆ ವರದಿನಲ್ಲಿ ನಮ್ಮ ಜನಾಂಗವನ್ನ ಬರೀ 5 ನಿಮಿಷ ಅಂತ ತೋರಿಸಿ ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನಾವೇ ಏನು ಸಂಘಟನೆ ಮಾಡಿದ್ವಿ, ನಾನು ಅಧ್ಯಕ್ಷ, ನಾನು ಸೆಕ್ರೆಟರಿ, ನಾನು ಅಂತವನು, ನಾನು ಇಂಥವನು ಅಂತ ವಾಟ್ಸಪ್ಗಳಲ್ಲಿ ಎಲ್ಲ ಬರ್ಕೊಂಡು ಕುತ್ಕೊಳ್ತೀವಲ್ಲ, ನಾವು ಎಷ್ಟು ಮಟ್ಟಿಗೆ ನಾವು ಗೈಡ್ ಮಾಡಿದ್ದೀವಿ, ಎಷ್ಟು ಮಟ್ಟಿಗೆ ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದನ್ನ ನಮಗೆ ನಾವು ಕ್ವಶನ್ ಮಾಡ್ಕೊಂಡಿದ್ವಿ. ಅದೇನೋ ಅದೃಷ್ಟನೋ ದುರದೃಷ್ಟನೋ ಪ್ರಸ್ತುತ ಸರ್ಕಾರ, ಪ್ರಸ್ತುತ ಮುಖ್ಯಮಂತ್ರಿಗಳು ಅದನ್ನ ಎಲ್ಲ ಒತ್ತಡಗಳನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ರಾಜಕೀಯ ಒತ್ತಡನ, ಇನ್ನೊಂದು ಒತ್ತಡ, ಮತ್ತೊಂದು ಒತ್ತಡ ತಿರಸ್ಕಾರ ಮಾಡಿಲ್ಲ. ತಿರಸ್ಕಾರ ಮಾಡಿದ ತಕ್ಷಣ ಮತ್ತೊಂದು ವರದಿಯನ್ನ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದೆ. ಇದೇ 22ರಿಂದ ಅದರ ಸಮೀಕ್ಷೆ ಮತ್ತೆ ಪ್ರಾರಂಭ ಆಗಲಿಕ್ಕೆ ನಿಂತಿದೆ. ಈಗ ನಾವು ತಾಲೂಕಿನಲ್ಲಿ ಆ ತಾಲೂಕಿಂದಲೇ ಪ್ರಾರಂಭ ಮಾಡಬೇಕು. ನಾವು ಸುಮಾರು ಈಗ 200 ಚಿಲ್ಲರೆ ತಾಲೂಕುಗಳು ಇರ್ಬೋದು, ನಮ್ಮ 175 200.
ಹತ್ತಿರ ತಾಲೂಕುಗಳಿದೆ. ಒಂದೊಂದು ತಾಲೂಕು ಈ ರೀತಿಯಾಗಿರ್ತಕ್ಕಂಥ ಅಭಿಯಾನ ಅಥವಾ ಈಗ 22ನೇ ತಾರೀಕಿಂದ ಈಗ ನಮ್ಮಲ್ಲೂ ಸುಮಾರು ಜನ ಶಿಕ್ಷಕರಿದ್ದೀರಿ, ಇದೇ ತಾಲೂಕಲ್ಲೂ ಶಿಕ್ಷಕರಿದ್ದೀರಿ, ಎಲ್ಲ ಇಡೀ ರಾಜ್ಯದಲ್ಲಿ ಶಿಕ್ಷಕರು ನಮ್ಮ ಜನಾಂಗದವರು ಸುಮಾರು ಜನ ಇದ್ದಾರೆ. ಅವರು ಸಹ ಸಮೀಕ್ಷೆಗೆ ಹೋಗ್ತಾರೆ. ಸಮೀಕ್ಷೆ ಬಂದಂತ ಸಂದರ್ಭದಲ್ಲಿ ನನ್ನ ಒಂದು ಕಳಕಳಿಯ ಮನವಿ, ನಾನು ಸಂಘದಲ್ಲಿ ನಾನೇನು ಬೇರೆ ಏನಲ್ಲ, ಕಳಕಳಿಯ ಮನವಿ ಏನು ಅಂದ್ರೆ, ಮನೆಗೆ ಸ್ಟಿಕ್ಕರ್ ಅಂಟಿಸೋಗಿದ್ದಾರೆ. ಬಹುಶಃ ತಾವು ಗಮನಿಸಿದ್ದೇವೆ, ನಾವು ಅಂಟಿಸಿದ್ದಾರೆ, ಎಲ್ಲ ಮನೆಗಳಿಗಾದ್ರೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಆ ಸ್ಟಿಕ್ಕರ್ ಅಂಟಿಸ್ತಾರೆ, ನಿಮ್ಮ ಸಮೀಕ್ಷೆಗೆ ಬರ್ತಾರೆ. ಆ ಸಮೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ದಯವಿಟ್ಟು ಜನಸಂಖ್ಯೆಗಳೆಲ್ಲ ನಮ್ಮಲ್ಲಿರ್ತಕ್ಕಂಥ ಜನಸಂಖ್ಯೆ ಬಿಟ್ಟು ಹೋಗಿದ್ದಾರೆ, ಬೇರೆ ತಾಲೂಕು ಹೋಗಿದ್ದಾರೆ, ಮತ್ತೊಂದು ಊರಿಗೆ ಹೋಗಿದ್ದಾರೆ ಅದನ್ನ ಮಾತು ಬಿಟ್ಟು ತಾವು ತಮ್ಮ ಮನೆಗಳಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅದನ್ನು ದಯವಿಟ್ಟು ನಮೂದಿಸಿ. ಜೊತೆಗೆ ಅತಿ ಮುಖ್ಯವಾಗಿ ಹಿಂದೆ ನಮಗೆ ನಾವೆಲ್ಲ ಏನು ವರದಿ ವೆಂಕಟಸ್ವಾಮಿ ಇನ್ನೊಂದು ವರದಿಗಳೆಲ್ಲ ಬಂದಂತ ಸಂದರ್ಭದಲ್ಲಿ ನಾವು ಗ್ರೂಪಿಂದ ನಮಗೇನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಗ್ರೂಪಿಂದ 2A ಗ್ರೂಪಿಂದ ನಾವೆಲ್ಲ ಆ ಒಂದು ಇದರಿಂದ ನಾವು ಏನೋ ಕೆಲಸ ಸುಮಾರು ಜನ ಬಂದಿರ್ತಕ್ಕಂಥವ್ರು ಎಲ್ಲರೂ ಮೊದಲನೇ ಜನರೇಷನ್ ಅವರು ಇರೋರು, ಎರಡನೇ ಜನರೇಷನ್ ಅವ್ರು ಯಾರು ಇಲ್ಲ. ಇಲ್ಲಿ ಏನೇನು ಗೌರ್ಮೆಂಟ್ ಕೆಲಸದಲ್ಲಿ ಎಂಜಾಯ್ ಮಾಡಿದ್ರು ಮೊದಲನೇ ಜನರೇಷನ್ ಆ ಒಂದು ಅನುಕೂಲವನ್ನು ಪಡ್ಕೊಂಡೇ ಇಲ್ಲಿ ಬಂದಿರ್ತಕ್ಕಂಥವ್ರು. ನಾವೆಲ್ಲ ಏನೋ ಸ್ವಲ್ಪ ಸುಮಾರು ಕಾಣ್ತೀವಿ, ಹೊಟ್ಟೆ ಚೆನ್ನಾಗಿದ್ದೀವಿ ಅನ್ನೋ ಲೆಕ್ಕದಲ್ಲಿದ್ರೆ ಆ ಒಂದು ಮೀಸಲಾತಿ ಅನುಭವಿಸ್ಕೊಂಡೇ ನಾವು ಇಲ್ಲಿ ನಿಂತಿರೋದು ಮಾತಾಡ್ತೀವಿ. ಹಾಗಾಗಿ ಮುಂದೆ ಬರ್ತಕ್ಕಂಥ ಈ ಶೈಕ್ಷಣಿಕ ಸಮಾಜ ಯಾವಾಗ ಒತ್ತಡ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನೇನೋ ಒಂದು ಮಾಡಿದ್ರು. ಈಗ ಬಲಿಷ್ಠವಾಗಿರ್ತಕ್ಕಂಥ ಜನಾಂಗದ ಒತ್ತಡ ಒಂದು ಈ ವರದಿಯನ್ನೇ ತಿರಸ್ಕಾರ ಮಾಡತಕ್ಕಂಥದ್ದು ಎಲ್ಲನೂ ನಾವು ಕೇಳಿದ್ದೀವಿ. ಹಾಗಾಗಿ ಹಿಂದೆ ಇರ್ತಕ್ಕಂಥದ್ದು 17 ನಮ್ಮ ಉಪಜಾತಿಗಳನ್ನು ವಿಂಗಡಣೆ ಮಾಡಿದ್ರು. ಈಗ ಅದನ್ನು ಬಿಟ್ಟು ಮತ್ತೆ 21ಕ್ಕೆ ಎನ್ಹಾನ್ಸ್ ಮಾಡಿದ್ದಾರೆ ಈ ಹೆಗಡೆ ವರದಿ ಮೇಲೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ನಮ್ಮ ದಯವಿಟ್ಟು ಸೂಕ್ಷ್ಮ ಹೇಳ್ಕೊಡಿ. ಈ ವರದಿ ಬಂದಾಗ 60 ಕ್ವಶನ್ಸ್ ಏನೋ ಮಾಡಿದ್ದಾರೆ, ಅದರಲ್ಲಿ ಮುಖ್ಯವಾದ 53 ಕ್ವಶನ್ಸ್ಗಳು ನೀವು ಹೇಗೆ ಬೇಕಾದ್ರೂ ಆನ್ಸರ್ ಮಾಡಿ. ಉಳಿದಿರ್ತಕ್ಕಂಥ ಕ್ವಶನ್ಸ್ಗಳನ್ನ ದಯವಿಟ್ಟು ನಮ್ಮಲ್ಲಿ 3-8 ಪಂಗಡಗಳಿದೆ. ನಮ್ಮನ್ನೆಲ್ಲ ಈ ತುಮಕೂರು ಜಿಲ್ಲೆಯಲ್ಲಿ ಈ ನತ್ತಿಡದೆ ಇರ್ತಕ್ಕಂಥವ್ರೆಲ್ಲ 4 ಮಟ್ಟಿಗೆ ಸಜ್ಜನ ಕುಂಬಾರ ಅಂತ ಎಲ್ಲರೂ ನಮ್ಮನ್ನು ಬರ್ಸ್ಕೊಂಡಿದ್ದಾರೆ. ಅವ್ರು ಹೇಳೋದು ನಮ್ಗೇನು ಗೊತ್ತಿಲ್ಲ. ಈ ಎಲ್ಲರೂ ಹೇಳೋದು ಈ ಮೆಜಾರಿಟಿ ಇರ್ತಕ್ಕಂಥ ನಮ್ಮಲ್ಲಿ 3 ಗುಂಪು, ಒಂದು ಕುಂಬಾರು, ಅದ್ರಲ್ಲಿ ನತ್ತಿಡ ಇರ್ಬೋದು, ಎಲ್ಲ ಇರ್ತಾರೆ, ಒಂದು ಕುಂಬಾರು, ಇನ್ನೊಂದು ಲಿಂಗಾಯತ್ ಕುಂಬಾರು, ಇನ್ನೊಂದು ನಮ್ಮ ಕರಾವಳಿ ಕುಂಬಾರು. ಕರಾವಳಿ ಇದ್ರೆ ನಮ್ಮ ಸೌತ್ ಕೇಂದ್ರ, ನಾರ್ತ್ ಕೇಂದ್ರ, ಕುಲಾಬರು, ಗುಣಗರು, ಮೂಲ್ಯರು, ಈ ಥರದ್ದೆಲ್ಲ ಆ ಒಂದು ಗುಂಪು. ಈ ಲಿಂಗಾಯತ ಕುಂಬಾರರು ಈ ನಮ್ಮ ಚಿತ್ರದುರ್ಗದಿಂದ ಆಚೆಗೆ ಹೋದ್ರೆ ಲಿಂಗಾಯತ ಕುಂಬಾರರು, ಅದರಲ್ಲೂ ಅರ್ಧ ಇದ್ದಾರೆ. ಯಾರು ಬಸವಣ್ಣನಿಂದ ಪ್ರೇರಿತವಾಗಿ ಕನ್ವರ್ಟ್ ಆದರೂ ಅವರೆಲ್ಲ ಲಿಂಗಾಯತ ಕುಂಬಾರರು. ನಾವು ಕುಂಬಾರರೆಲ್ಲ ಎಲ್ಲ ಜಾತಿಯವರು ಇದ್ದಾರೆ. ಅವ್ರು ಏನು ಅನ್ಕೊಂಡಿದ್ರು, ಈ 3 ನನ್ನ ಅನಿಸಿಕೆಯಲ್ಲಿ ನಾನು ಬ್ರಾಡಾಗಿ ವಿಂಗಡಣೆ ಮಾಡತಕ್ಕಂಥದ್ದು ಕುಂಬಾರ ಜನರಲ್. ಅದರಲ್ಲಿ ನಿಮ್ಮಲ್ಲಿ ಸಜ್ಜನ್ ಕುಂಬಾರ ಇರ್ಬೋದು, ತೆಲುಗು ಕುಂಬಾರ ಇರ್ಬೋದು, ತಮಿಳ್ ಕುಂಬಾರ ಇರ್ಬೋದು, ಮತ್ತೊಂದು ಏನೇನಿದೆ. ಅತಿ ಮುಖ್ಯವಾಗಿ ನಾವು ಕರಾವಳಿ ಕುಂಬಾರಲ್ಲಿ ನಾವು ಕೊಟ್ಟು ತಂದು ಮಾಡಿದ್ವಿ, ಎಲ್ಲ ಏನೇನೋ ಸ್ವಲ್ಪ ನಡೀತಾ ಇರ್ತದೆ. ಇನ್ನು ಮುಖ್ಯವಾಗಿ ಲಿಂಗಾಯತ್ ಕುಂಬಾರಿಗೂ ಕರಾವಳಿ ಕುಂಬಾರಾಗಲಿ ನಮ್ಮ ಕುಂಬಾರಿಗಾಗಲಿ ಯಾರು ಸಂಬಂಧಗಳನ್ನು ಇರೋರು ಮಾಡೋದು ನಾವು ಕೇಳಿಲ್ಲ. ಅವ್ರು ನಮ್ಗೆ ಕೊಡೋದು ಇಲ್ಲ, ನಾವು ತಗೊಳ್ತಿದ್ರು ಅವ್ರು ಕೊಡಲ್ಲ. ಆ ಒಂದು ಮಟ್ಟದಲ್ಲಿ ಇರ್ತಕ್ಕಂಥವ್ರು. ನಾನು ಒಂದು ಯಾವುದೋ ಒಂದು ಸಭೆಯಲ್ಲಿ ಹೇಳಿದೆ, ನೋಡಿ ಲಿಂಗಾಯತ್ ಕುಂಬಾರೆ ನೀವು ಮೇಲೂ ಕತ್ತಕ್ಕಾಗಲ್ಲ, ಆ ಲಿಂಗಾಯತ್ ನೀವು ಸೇರ್ಸಾಗ ನಮ್ಮ ಜೊತೆಗೆ ಬನ್ನಿ ಅಂತಂದ್ರೆ ಕೀಳರ್ ಮೇಲೆ ನಮ್ಮ ಜೊತೆ ನೀವು ಬರಲ್ಲ. ಹಾಗಾಗಿ ಮಧ್ಯದಲ್ಲಿದ್ದೀರಿ ನೀವು ಅತ್ಲಗೂ ಇಲ್ಲ ಇತ್ಲಗೂ ಇಲ್ಲ, ಅಂತರ್ಪಿಶಾಚರಿತರಲ್ಲೂ ಇದ್ದೀರಾ ನೀವು. ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳಿ ಪುರುಷಾರ್ಥಿ ಅಧ್ಯಯನದಲ್ಲೂ ನಮ್ಮ ಅಸೋಸಿಯೇಷನ್ ಇಂದ ನಾವು ಲಿಂಗಾಯತ್ ಕುಂಬಾರನ್ನು ಸೇರಿಸಿದ್ವಿ. ಕೆಲವೊಂದು ಜಾತಿಗಳು ಏನ್ ಮಾಡಿದ್ದಾರೆ, ಆ ಲಿಂಗಾಯತ ಉಪ್ಪಾರ ಇರ್ಬೋದು, ಲಿಂಗಾಯತ ಗುರುಗಳು ಇರ್ಬೋದು, ಅವನ್ನೆಲ್ಲ ಬಿಟ್ಬಿಟ್ರು. ನೀವು ಬೇಡ ನಮ್ಮ ಜೊತೆಗೆ ಬೇಡ ಅಂತೇಳಿ ನೀವು ಅವ್ರ ಜೊತೆಗೆ ಸೇರ್ಕೊಂಡಿದ್ದೀರ. ಇಷ್ಟೆಲ್ಲ ಮಾಡಿಕೊಂಡು ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದ್ರೆ, ಸಂಖ್ಯೆ 5 ಲಕ್ಷ ಇಲ್ಲ, ನಮ್ಮಲ್ಲಿ ಹೆಚ್ಚಿಗೆ ಇದೆ. ನಾನು ಇಷ್ಟು ಅಂತ ಹೇಳಿದ್ರೆ ನಾನೇನೋ ಸಮೀಕ್ಷೆ ಮಾಡಿ ಹೇಳ್ತೀನಿ ಅನ್ನೋ ತಪ್ಪು ಭಾವನೆ ಬರಬಾರ್ದು ಯಾರು. ಹಾಗಾಗಿ ನಾನು ಉತ್ಪ್ರೇಕ್ಷೆಯಾಗಿ ಮತ್ತೊಂದು ನಾನು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಎಷ್ಟಿದೆಯೋ ಗೊತ್ತಿಲ್ಲ, 5 ಲಕ್ಷಕ್ಕಿಂತಲೂ ಆದರೆ 2ರಷ್ಟು 3ರಷ್ಟು ಅಂತೂ ಖಂಡಿತ ನಾವಿದ್ದೀವಿ ಅಪ್ರಾಕ್ಸಿಮೇಟ್. ಹಾಗಾಗಿ ಪ್ರತಿಯೊಬ್ಬರು ಕುಂಬಾರದಂತಲೇ ಬರ್ಸಿ ತಾವು ಎಲ್ಲರೂ. ಅದು ಉಪಜಾತಿ ಅಂತ ಕೇಳಿದಾಗ ನೀವು ಏನು ಅನ್ಸುತ್ತೋ ಅದನ್ನು ಬರ್ಸಿ, ಆದಷ್ಟು ಕಡಿಮೆಯನ್ನು ಬರ್ಸಿ. ನಾನೇನೋ ಇನ್ನೊಂದೇನೋ ನಮ್ದೇನೋ ಹೇಳಿದ್ರು ಅಂತ ಅದನ್ನು ಬರ್ಸೋದು, ಇದನ್ನು ಬರ್ಸೋದು, ಎಲ್ಲ ಕನ್ಫ್ಯೂಷನ್ ಮಾಡಿಬಿಟ್ಟು ನಮ್ಮನ್ನಲ್ಲೇ ಚಿತ್ರ ಮಾಡಿಬಿಡ್ತಾರೆಲ್ಲ. ಈಗ ಇರೋದು 18 ಬದಲು ಈಗ 3 ಜಾಸ್ತಿ ಆಯ್ತು. ಈಗ ಮತ್ತೆ ಇನ್ನೊಂದ್ಸಲಿ ಬರ್ಸಕ್ ಹೋದ್ರೆ ನಾವು ಇಲ್ಲಪ್ಪ ನಾವು ತಮಿಳ್ ಕುಂಬಾರು, ಇನ್ನೊಂದೇನು ರೆಡ್ಡಿ ಕುಂಬಾರು,
ಇನ್ನೊಂದು ಎಂಥದ್ದು ಮಾಡಬೇಕಂತ ಬರ್ಸ್ಕೊಂಡು ಹೋದ್ರೆ ಇನ್ನೊಂದು 25-30 ಸೇರಿಸ್ಬಿಟ್ಟು ನಮ್ಮಲ್ಲಿ ನಾವು ಸಜ್ಜನ ಬೇರೆ ಇನ್ನೊಂದು ಬೇರೆ ಅನ್ನೋದನ್ನ ಮಕ್ಕಳನ್ನು ಮಾಡಿಸೋದ್ರ ಬದಲು ಪ್ರತಿಯೊಬ್ಬರಿಗೂ ನೀವು ಬೇರೆಯವ್ರಿಗೂ ಹೇಳಿ, ನಿಮ್ಗೆ ಗೊತ್ತಿರೋರು ಅಂತ ಹೇಳಿ, ಪಕ್ಕದ ತಾಲೂಕಿನವ್ರು ಹೇಳಿ, ಪಕ್ಕದ ಜಿಲ್ಲೆಯವ್ರಿಗೆ ಹೇಳಿ, ಆದಷ್ಟು ಹೇಳಿ ಇದನ್ನು ದಯವಿಟ್ಟು ನೀವು ಮಾಡಿಸಿ. ಇದು ನಾವು ಮಾಡಬೇಕಾಗಿರೋ ಕರ್ತವ್ಯ ಮುಖ್ಯವಾಗಿ. ಇದು ಬೇಸಿಕ್ ಆಗಿ ನಾವು ಮಾಡ್ಬೇಕಾದ್ರೆ ಈಗ, ಯಾಕೆಂದ್ರೆ ನಮ್ಮಲ್ಲಿ ಹಿಂದುಳಿದಿರ್ತಕ್ಕಂಥ ಬಲಾಢ್ಯರಾಗಿದ್ದಾರೆ ಈಗಾಗಲೇ, ಅವರಿಗೆ ಕಾಂಪೀಟ್ ಮಾಡೋಕ್ಕಾಗ್ತಿಲ್ಲ. ನಮ್ಮ ದುರದೃಷ್ಟ, ನಮ್ಮ ಯಾವಾಗಲೂ ನಾನು ನೊಂದ್ಕೊಳ್ಳೋದೇನೆಂದ್ರೆ ನಮ್ಮ ಜನಾಂಗದಲ್ಲಿ ಸಾಕಷ್ಟು ಜನ ಬುದ್ಧಿವಂತರಿದ್ದಾರೆ, ಸಾಕಷ್ಟು ಜನ ಮೇಧಾವಿಗಳಿದ್ದಾರೆ, ಬರ್ತಕ್ಕಂಥ ಹುಡುಗರು ಸಹ ತುಂಬ ಬುದ್ಧಿವಂತರಿದ್ದಾರೆ, ಯಾರು ದಾಖಲಿಲ್ಲ ನಮ್ಮಲ್ಲಿ. ಆದರೆ ರಾಜಕೀಯ ಶಕ್ತಿ ಇಲ್ಲ, ಫೈನಾನ್ಸ್ ಇದಿಲ್ಲ ನಮ್ಮಲ್ಲಿ. ಯಾರು ರೆಕಮೆಂಡೇಶನ್ ಮಾಡೋದಂತ ಹೇಳಕ್ ಹೋದ್ರು ನಮ್ಮ ಬಜೆಟ್ ಈಗ ಯಾರು ಹೇಳಿದ್ರು, ಯಾರು ನಮ್ಮ ಈ ದಿನ 24-25ನೇ ಸಾಲಿನ ಸರ್ವಸದನ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮಕ್ಕೆ ನನಗೆ ಆತ್ಮೀಯವಾಗಿ ಸಿರಾ ತಾಲೂಕಿನಿಂದ ನಮ್ಮ ಪಾಲಣ್ಣವರು ಆಹ್ವಾನಿಸಿದ್ರು. ಅವರು ಆಹ್ವಾನ ಮಾಡಿದಂಥ ರೀತಿ ನೋಡಿ ನಾನು ಮೊದಲನೇ ಸಾರಿ ಸಿರಾ ತಾಲೂಕಿನ ಕಾರ್ಯಕ್ರಮಕ್ಕೆ ಬಂದೆ. ಸಂಘ ಸಂಸ್ಥೆಗಳು ನಾವು ಹೇಗೆ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಜನಸಂಖ್ಯೆ ಅತಿ ಹೆಚ್ಚಾಗಿ ಬರಬೇಕು. ಹೇಗೆ ಬರಬೇಕು ಅಂತಂದ್ರೆ ನಮ್ಮ ಜನಾಂಗದಲ್ಲಿ ಕಡುಬಡವರು, ಉತ್ತಮರು ಪ್ರತಿಯೊಬ್ಬರು ಇರ್ತಾರೆ. ನಾವು ಕಡು ಬಡವ್ರನ್ನ ಕಂಡಾಗ ಅಥವಾ ಮಧ್ಯಮ ವರ್ಗದ ಬಡವ್ರನ್ನೆಲ್ಲ ಕಂಡಾಗ ಅಥವಾ ಯಾವ ರೀತಿ ನಮ್ಮ ಏನು ಉತ್ತಮವಾಗಿದ್ದಂಥವ್ರು ನಮ್ಮ ಕೈಲಾದ ಮಟ್ಟಿಗೆ ಅವ್ರನ್ನ ನಮ್ಮ ಜೊತೆಯಲ್ಲಿ, ಯಾಕಂದ್ರೆ ಏನೀಗ ಈ ಸಭಾಂಗಣ ಇದೆ, ಇಲ್ಲಿ ಏನು ನಿಮ್ಗೆ ಪಿಲ್ಲರ್ಗಳು ಕಾಣಿಸ್ತಾ ಇದೆ ನೋಡಿ, ಸುಮಾರು ಒಂದು 10 ಪಿಲ್ಲರ್ ಏನೋ ಬಹುಶಃ ಇರ್ಬೋದು, ಇಲ್ಲಿ 9 ಪಿಲ್ಲರ್ ಏನೋ ಇದೆ, ಇಲ್ಲ 10 ಇದೆ. ಇದರ ಒಂದು ಕೂಡ ಇದು ವೀಕ್ ಆದಾಗ ಅದಕ್ಕೆ ನಾವು ಶಕ್ತಿ ಕೊಡುವಂತ ರೀತಿಯಲ್ಲಿ ನಾವು ನಮ್ಮ ಜನಾಂಗ ಬೆಳಿಬೇಕು. ನಾವೊಬ್ಬರೇ ಮೇಲೆ ಹೋಗುವಂತ ಭಾವನೆಗಳಲ್ಲಿ ಬೆಳೆಸುವಂತ ಮನೋಭಾವನೆಯಲ್ಲಿ ನಾವು ಹೋಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಜನಾಂಗ ಮೇಲಿರೋರು ಮೇಲೆ ಇರ್ತಾರೆ, ಕೆಳಗಡೆ ಇರೋರು ಕೆಳಗಡೆ ಇರ್ತಾರೆ. ಈ ಕಾರ್ಯಕ್ರಮಕ್ಕೆ ನೋಡಿ ಪ್ರತಿಭಾ ಪುರಸ್ಕಾರ ಅಂತ ಬಂತು. ನಮ್ಮ ಕುಂಬಾರ ಸಂಘದಲ್ಲಿ ಬಿಫೋರ್ ಲಾಸ್ಟ್ ಟೈಮ್ ಅಂದ್ರೆ ಮುಂಚೆ ಎಲ್ಲ ಹೋದ್ಸರಿ ಆದಂತ ಜನರಲ್ ಮೀಟಿಂಗ್ ಅಲ್ಲ, ಅದಕ್ಕಿಂತ ಮುಂಚೆ ಇದರಲ್ಲಿ ಸಾಧಾರಣಕ್ಕೆ ಪ್ರತಿಭಾ ಪುರಸ್ಕಾರಕ್ಕೆ ನಾನು ನಮ್ಮ ಸಂಘದ ವತಿಯಿಂದ ನನ್ನ ವೈಯಕ್ತಿಕವಾಗಿ ನಾನೇ ಒಂದು 2.5 ಲಕ್ಷ ದುಡ್ಡನ್ನ ಕೊಟ್ಟೆ. ಮಕ್ಳುಗಳಿಗೆ ಏನು ಕೊಟ್ಟೆ ಅಂತಂದ್ರೆ ದೇವ್ರು ನಾನು ಕೊಟ್ಟವನೇ. ಕೊಟ್ಟಿರೋದ ನಮ್ಮ ಮಕ್ಳುಗಳು ಕೊಟ್ಟಾಗ, ನಮ್ಮ ಕುಮಾರ ಜನಾಂಗದ ಮಕ್ಳುಗಳು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಎಲ್ಲ ಅವ್ರಿಗೆ ನಾನು ಮುಂದಿನ ಸರಿ ಒಳ್ಳೆ ಮಾರ್ಕ್ಸ್ ತಂದ್ರೆ ನನಗೆ ಮುಂದಿನ ಇನ್ನ ನಾನು ಚೆನ್ನಾಗಿ ತೆಗೆದ್ರೆ ನನಗೆ ಹಿಂದಿನಂತವ್ರಿಗೂ ಸಿಗ್ಲಿ, ಅನುಕೂಲ ಆಗಲಿ ಅಂತ ಭಾವನೆಗಳಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಮಾಡಿದೆ. ಈ ಸಿರಾ ತಾಲೂಕು ನಾನು ಇವತ್ತು ನೋಡಿದಾಗ ಇವತ್ತು ಅನಿಸ್ತು, ಅಟ್ಲೀಸ್ಟ್ ಇಲ್ಲೂ ಕೂಡ ಒಂದು ಕಟ್ಟಡ ಅಂತ ಆಗ್ಬೇಕು, ಜಾಗ ಅಂತ ಆಗ್ಬೇಕು, ಸಂಘಟನೆ ಆಗ್ಬೇಕು. ನಮ್ಮಲ್ಲಿ ಸಿರಾ ತಾಲೂಕಲ್ಲಿ ಇರೋಂಥ ಜನಗಳು ಪ್ರತಿಯೊಬ್ರು ಏನೇ ಇರ್ಬೋದು, ಈ ಮೀಟಿಂಗ್ ಅಂತ ಬಂದಾಗ ಅವ್ರ 10 ನಿಮಿಷ ಫ್ರೀ ಮಾಡಿಕೊಂಡು ಮೀಟಿಂಗ್ಗಳಿಗೆ ಅವ್ರ ಕೈಲಿ ಹಣ ಹಾಕಕ್ಕಾಗುತ್ತೋ ಬಿಡುತ್ತೋ ವಿಚಾರ ಬೇರೆ. ಇದ್ದವ್ರು ಕೊಡ್ತಾರೆ, ಇಲ್ಲವರು ಅದನ್ನೇನ್ ಮಾಡ್ಬೇಕು, ಅಟ್ಲೀಸ್ಟ್ ಜಿಲ್ಲಾ ಸಂಘಕ್ಕೆ ಬಂದು ಇಲ್ಲ ಹಿಂಗ ಸಂಘದಲ್ಲಿ ಹಿಂಗಿದೆ, ನಿಮ್ ಕೈಲಿ ಸಹಾಯಗಳು ಏನಾದ್ರು ಆಗಂತದ್ದು ಏನಿದ್ರೆ ಮಾಡಿ ಅಂತ ಕೇಳ್ಕೊಂಡು ಹೇಳಿದಾಗ ಜಿಲ್ಲಾ ಕುಂಬಾರ ಸಂಘದಿಂದ ವೈಯಕ್ತಿಕವಾಗಿ ಕೊಡುವಂತದ್ದಾಗಿರ್ಬೋದು, ಇಲ್ಲ ಸಂಘದಿಂದ ಕೊಡೋದು ಏನೋ ಒಂದು, ಇಲ್ಲ ಶಾಸಕರು MP ಕಡೆಯಿಂದ ನಾವು ಮತ್ತೊಂದು ಮಾಡೋಂಥದ್ದು ಒಂದು ಆಗುತ್ತೆ. ಸೊ ಇನ್ನು ಸಂಘಟನೆ ಆಗ್ಬಿಟ್ಟು ನಮ್ಮ ಜನಾಂಗದವ್ರನ್ನ ಎಲ್ಲಿ ಅವ್ರವ್ರಿಗೆ ಯಾರ್ಯಾರಿಗೆ ಸಿರಾ ತಾಲೂಕು ವತಿಯಿಂದ ನಮ್ಮ ಕುಮಾರ ಜನಾಂಗದ ಎಷ್ಟೆಷ್ಟು ಮನೆಗಳಿದೆ ದಯವಿಟ್ಟು ಹುಡುಕ್ಬಿಟ್ಟು ಅವ್ರ ಕೈಲಿ ಸಂಘದ ವತಿಯಿಂದ ಏನೇನು ಅನುಕೂಲ ಮಾಡ್ಬೋದು ಅನ್ನೋದನ್ನ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ಬಿಟ್ಟು ನಾನು ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಒಂದು ಸಂಶೋಧನೆ ಮಾಡ್ತಾರೆ, ಗ್ರೌಂಡ್ ರಿಪೋರ್ಟ್ ಆಗ್ತಾರೆ. ಆ ಗ್ರೌಂಡ್ ರಿಪೋರ್ಟ್ ಎಷ್ಟು ಭಯಂಕರವಾಗಿದೆ ಅಂದ್ರೆ, ಅವರು ಯಾವ ವಿದ್ಯಾರ್ಥಿಗಳನ್ನ ಆ ರಿಪೋರ್ಟ್ಗೆ ವರದಿಗೆ ಒಳಪಡಿಸ್ತಾರಲ್ಲ, ಅದರಲ್ಲಿ 6 ಜನ ವಿದ್ಯಾರ್ಥಿನಿಯರಲ್ಲಿ ಒಬ್ಬ ವಿದ್ಯಾರ್ಥಿನಿ ಅಪರಿಚಿತರ ಜೊತೆ ಟಚ್ಗಳಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ 18% ವಿದ್ಯಾರ್ಥಿಗಳು ಅಪರಿಚಿತರು ಕೇಳಿದಾಗ ಅವರ ವೈಯಕ್ತಿಕ ವಿವರಗಳು, ಅವರ ತಂದೆಯ ಮಾಹಿತಿ, ಅವರ ತಾಯಿಯ ಮಾಹಿತಿ, ಅವರ ಫ್ಯಾಮಿಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. 60% ವಿದ್ಯಾರ್ಥಿಗಳಿಗೆ ಶೋಷಣೆ ಆಗಿದೆ, ಲೈಂಗಿಕ ಶೋಷಣೆ. ಅದರಲ್ಲಿ ಆ 60% ಅಲ್ಲಿ 34% ಪೇರೆಂಟ್ಸ್ ಮಾತ್ರ ಧೈರ್ಯ ಮಾಡಿ ಹೋಗಿ ನಮ್ಮ ಮಕ್ಕಳು ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು 66% ಆಫ್ ದಿ ಫ್ಯಾಮಿಲಿ ಪಾಪ ಮರ್ಯಾದೆ ಅಂಜಿ ಕಂಪ್ಲೇಂಟ್ ಕೊಟ್ಟಿರೋದು. ನೀವು ಇಮ್ಯಾಜಿನ್ ಮಾಡಿ, ಈ ಮೊಬೈಲ್ ಟಿವಿ ಎಷ್ಟು ಅಪಾಯಗಳನ್ನ ತಂದೊಡ್ತಾ ಇದೆ.
ಎಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದೆ. ಲಾಸ್ಟ್ 1.5 ತಿಂಗಳು ಸುದ್ದಿಗಳು ನೋಡಿದ್ರಿ, ಬರೀ ಹಾರ್ಟ್ ಅಟ್ಯಾಕ್ ಸುದ್ದಿಗಳು ಕೇಳಿದ್ರಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಕೇಳಿದ್ವಿ ನಾವು. ಯಾಕಾಗ್ತಾ ಇದೆ ಅಂದ್ರೆ ಮೊಬೈಲ್ ಅತಿಯಾದ ಅಡಿಕ್ಷನ್. ಸರ್, ಮೊಬೈಲ್ ನೋಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ಕೋಬಹುದು. ಮೊಬೈಲ್ ನೋಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಏನೋ ಗೊತ್ತಿಲ್ಲ, ಆದ್ರೆ ಮೊಬೈಲ್ ಗೀರಿದೆಯಲ್ಲ, ಎಷ್ಟೋ ಜನ ರಾತ್ರಿ ಹೊತ್ತು ಮಲಗಿರ್ತಾರೆ ನೋಡಿ, ನಿಮ್ಮ ಅನುಭವ ಇರ್ತದೆ. ಮೊಬೈಲ್ ನೋಡ್ತಾ ಮೊಬೈಲ್ ಮಕ್ಕಳು ಬಿದ್ದಿರ್ತದೆ, ಹಾಸಿಗೆ ಮಲಗಿರ್ತಾರೆ, ಅಡಿಕ್ಷನ್ ಆಗಿರ್ತಾರೆ, ನೋಡ್ತಾ ಇರ್ತಾರೆ, ನಿದ್ದೆ ಜಾಸ್ತಿ ಮೊಬೈಲ್ ಬಂದು ಮಕ್ಕಳು ಹೊಡೆದಿರ್ತದೆ. ಏನೋ ಗೊತ್ತಿದ್ದೀರಿ, ಅನುಭವ ಆಗಿದೆ. ಆಹಾರಾವಧಿ ಮೊಬೈಲ್ ನೋಡೋದ್ರಿಂದ ನಿದ್ರಾಹೀನತೆ ಆಗ್ತದೆ. ನಿದ್ರಾಹೀನತೆ ಆದ್ರೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ, ವಿಶೇಷವಾಗಿ ಹೃದಯದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ನೀವು ಎಷ್ಟು ಬಾರಿ ಇದನ್ನ ಯೋಚನೆ ಮಾಡಿ, ನಾವು ನೋಡಿ ಎಷ್ಟೋ ಈಸಿ ಮಾಡಕ್ ಸಾಧ್ಯ. ನೋಡಿ, ವಾಕಿಂಗ್ ಮಾಡ್ಬೇಕಾದ್ರೆ ಮೊಬೈಲ್ ಎಷ್ಟು ಜನ ಬಳಸ್ತಾ ಇದ್ದೀವಿ ನೋಡಿ, ನೀವೇ ಚೆಕ್ ಮಾಡ್ಕೊಳ್ಳಿ. ಒಂದು ಸರಿ ದಯಮಾಡಿ ಮೊಬೈಲ್ ಮೇಲೆ ವಾಕಿಂಗ್ ಮಾಡ್ಬೇಡಿ, ಎಷ್ಟು ಚೆನ್ನಾಗಿರ್ತದೆ. ಬಹಳಷ್ಟು ಜನ ಮೊಬೈಲ್ ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 32% ಆಫ್ ದಿ ಇಂಡಿಯನ್ಸ್ ಆಕ್ಸಿಡೆಂಟ್ ಆಗ್ತಾ ಇರೋದು ಮೊಬೈಲ್ ಬಳಸಬೇಕಾದ್ರೆ. ಇದು ಟೈಮ್ಸ್ ಆಫ್ ಇಂಡಿಯಾ 2025 ಆಗಸ್ಟ್ 24 ತಾರೀಕು 32% ಆಫ್ ದಿ ಇಂಡಿಯನ್ಸ್ ಆಕ್ಸಿಡೆಂಟ್ ಆಗ್ತಿರೋದು ಬಿಕಾಸ್ ಆಫ್ ಮೊಬೈಲ್ ಅಂತ ಹೇಳಿ. ವಾಕಿಂಗ್ ಮಾಡ್ಬೇಕಾದ್ರೆ ಮೊಬೈಲ್ ಬಳಸ್ಕೊಂಡು ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ಸ್ ಆಗಿದೆ. ಸೊ ಈ ತರದ ಒಂದಷ್ಟು ಎಚ್ಚರಿಕೆಗಳನ್ನ ದಯಮಾಡಿ ನಾವೆಲ್ಲರೂ ಕೂಡ ನೋಡ್ಕೊಂಡು